ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಪುರಸಭಾ ವತಿಯಿಂದ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಅಭಿಯಾನ 2024ರ ಯೋಜನೆಯ ಅಡಿಯಲ್ಲಿ ನಮ್ಮ ನಡೆ ಸ್ವಚ್ಛ ಗುಂಡ್ಲುಪೇಟೆ ಕಡೆ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ ಹಾಗೂ ಚಾಮರಾಜನಗರ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ನಾಗ್ ಅವರು ಪಟ್ಟಣದ ನೆಹರು ಪಾರ್ಕಿನ ಆವರಣದಲ್ಲಿ ಗಿಡ ನೆಡುವ ಮೂಲಕ ಚಾಲನೆಯನ್ನು ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ರಮೇಶ್ ಬಾಬು, ಪುರಸಭಾ ಮುಖ್ಯ ಅಧಿಕಾರಿ ವಸಂತಕುಮಾರಿ, ಆರೋಗ್ಯ ನಿರೀಕ್ಷಕರಾದ ಗೋಪಿ, ಕಿರಿಯ ಅಭಿಯಂತರರು ಅನುಪಮ, ನೀಲಗಿರಿ, ಜೀವವೈವಿಧ್ಯ ತಾಣದ ಸಂಶೋಧಕರು ಮತ್ತು ವನ್ಯಜೀವಿ ಛಾಯಾಗ್ರಾಹಕರಾದ ಆರ್.ಕೆ. ಮಧು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಒಂದು ನಿಮಿಷ ಸ್ವಲ್ಪ ಸೈಡ್ ಸರ್ ನೋಡಿ ಸರ್ ನೋಡಿ ಸರ್ ಈ ಕಡೆ ನೋಡಿ ಸರ್ ಸ್ವಲ್ಪ ಸರ್ ಮೇಲ್ಗಡೆ ನೀವು ಸ್ವಲ್ಪ ನೀವು ಪ್ರತಿ ವರ್ಷ ಸ್ವಚ್ಛ ಸರ್ವೇಕ್ಷಣೆ ಅಂತ ಒಂದು ಸರ್ವೆ ನಡೆಯುತ್ತೆ. ಆ ಸರ್ವೆನಲ್ಲಿ ಯಾವುದು ಪಟ್ಟಣಗಳು, ಪಟ್ಟಣ ಪಂಚಾಯಿತಿ ಇರ್ಬೋದು, ಅದು ಪುರಸಭೆ ಇರ್ಬೋದು, ಯಾವ ಪಟ್ಟಣಗಳಲ್ಲಿ ತುಂಬ ನೀಟಾಗಿ ವಿಜುವಲ್ ಕ್ಲೀನ್ಲಿನೆಸ್ಸು ಮತ್ತು ಬೇರೆ ಬೇರೆ ರೀತಿ ವೇಸ್ಟ್ ಸೆಗ್ರಿಗೇಷನ್ ಮಾಡುವಂಥದ್ದು ಮತ್ತು ವೇಸ್ಟ್ ಡಿಸ್ಪೋಸಲ್, ಪ್ರಾಸೆಸಿಂಗ್ ಆ್ಯಂಡ್ ಡಿಸ್ಪೋಸಲ್ ಮಾಡೋದಕ್ಕೆ ಅವಾರ್ಡ್ ಕೊಡ್ತಾರೆ. ಮೈಸೂರಿಗೆ ನಿರಂತರವಾಗಿ, ನಮ್ಮ ಪಕ್ಕದ ಜಿಲ್ಲೆನೇ ಮೈಸೂರು ಸಿಟಿ ಕಾರ್ಪೊರೇಷನ್ ನಿರಂತರವಾಗಿ ನಾನು ಕಮಿಷನರ್ ಇದ್ದಾಗ ಕೂಡ 2ನೇ ಸ್ಥಾನ ಬಂದಿತ್ತು. ಅದೇ ರೀತಿ ಅವಾರ್ಡ್ಸ್ ಬರ್ತಾ ಇವೆ. ನಮ್ಮ ಗುಂಡ್ಲುಪೇಟೆನಲ್ಲಿ ಸುಮಾರು 23 ವಾರ್ಡ್ಗಳಿದೆ, 35,000 ಜನಸಂಖ್ಯೆ ಇದೆ, ಸುಮಾರು 7,000 ಚಿಲ್ಲರೆ ಮನೆಗಳಿದೆ. ಸೊ ಇದು ತುಂಬ ಮ್ಯಾನೇಜಬಲ್ ಆಗಿ ಮಾಡುವಂಥದ್ದು. ಈಗಾಗಲೇ MLA ಸರ್ ಮತ್ತು ನಮ್ಮ ಚೀಫ್ ಆಫೀಸರ್ ಹೇಳಿದಂಗೆ ಸ್ವಚ್ಛತೆ ಅನ್ನೋದು ಕೇವಲ ಪುರಸಭೆ ಅಥವಾ ಪೌರ ಕಾರ್ಮಿಕರಿಗೆ ಮಾತ್ರ ಸೀಮಿತ ಅಲ್ಲ. ಈಗ ಅಲ್ಲಿ ಕಸ ಎಲ್ಲ ಡಂಪ್ ಮಾಡಿ ಯಾಕೆ ಪುರಸಭೆಯವರು ಬಂದು ತೆಗೆದಿಲ್ಲ ಅಂತ ನಾವೆಲ್ಲ ಪ್ರಶ್ನೆ ಮಾಡ್ತೀವಿ. ಯಾಕೆ ಕಸ ರಸ್ತೆನಲ್ಲಿ ಹಾಕಬೇಕು ಅಂತ ಮೊದಲು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಸೊ ಆದ್ದರಿಂದ ಅದು ಚರಂಡಿಗಳ ಸ್ವಚ್ಛತೆ ಇರ್ಬೋದು, ಯಾವುದೇ ರೀತಿ ಪಾರ್ಕ್ ಅಥವಾ ಬೀದಿಗಳ ಸ್ವಚ್ಛತೆಯಲ್ಲಿ ಮೊದಲನೇದಾಗಿ ಅಲ್ಲಿ ಇಲ್ಲಿ ಕಸ ಬಿಸಾಡೋದನ್ನ ನಿಲ್ಲಿಸಬೇಕಾಗುತ್ತೆ ಅಲ್ವಾ. ಮನೆಯಲ್ಲಿ ಕೂಡ ಸುಮಾರು ಒಂದು 4 ಜನ ಮನೆಯಲ್ಲಿ ಇರ್ತಾರೆ. ಡೈಲಿ ಹಸಿ ಕಸ ಒಣ ಕಸ ಬರ್ತಾ ಇರುತ್ತೆ. ಮೊದಲನೇದಾಗಿ ಅದನ್ನು ವೇಸ್ಟ್ ಸೆಗ್ರಿಗೇಷನ್ ಅಂತ ಹೇಳ್ತೀವಿ. ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಎರಡನ್ನೂ ಸಪ್ರೇಟ್ ಮಾಡಬೇಕು. ವೆಟ್ ವೇಸ್ಟ್ ಏನಾಗುತ್ತೆ, ಪ್ರಾಸೆಸ್ ಮಾಡಿ ಅದನ್ನು ಗೊಬ್ಬರ ಮಾಡುವಂಥದ್ದು, ಬೇರೆ ಬೇರೆ ರೀತಿ ಅದನ್ನು ಬಳಕೆ ಮಾಡ್ಕೋಬೋದು. ಕಸದಿಂದ ರಸ ಅಂತ ಕೂಡ ಕೇಳಿದ್ದೀವಿ. ಡ್ರೈ ವೇಸ್ಟ್ ಏನು ಬರುತ್ತೆ ಅದರಲ್ಲಿ ಬೇರೆ ರೀತಿ ಪ್ರಾಸೆಸಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದನ್ನು ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸ್ಬೋದು, ಸ್ವಲ್ಪ ಪ್ರಾಸೆಸಿಂಗ್ ಮಾಡಿ, ಬಾಟ್ಲುಗಳು, ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಇದ್ದರೆ. ಸೊ ನಮ್ಮ ಒಂದು ಪುರಸಭೆ ಗುಂಡ್ಲುಪೇಟೆಗೆ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಕಗ್ನೇಷನ್ ಕೊಡಿಸ್ಬೇಕು, ಅವಾರ್ಡ್ ಕೊಡಿಸ್ಬೇಕು. ಅದಕ್ಕೆ ಎಲ್ಲರ ಸಹಕಾರ ಬೇಕು. ನಮ್ಮ ಲೀಲಾ ಅವರು ಕ್ಲೀನ್ ಮೈಸೂರು ಫೌಂಡೇಶನ್ ಅಲ್ಲಿ ಮೈಸೂರಿನಲ್ಲಿದ್ದಾಗಲೂ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ರು. ಅವರು ಮತ್ತು ನಿಮ್ಮ ಚೀಫ್ ಆಫೀಸರ್ ತುಂಬ ಇಂಟ್ರೆಸ್ಟ್ ತಗೊಂಡಿದ್ದಾರೆ. ಜೊತೆಗೆ MLA ಸರ್ ಕೂಡ ಅವರು ತುಂಬ ಸಂತೋಷದಿಂದ ಒಪ್ಪಿ ಬಂದು ಮಾಡೋಣ ಅಂತ. ಇದು ಶುರುವಾತಷ್ಟೇ. ಇವತ್ತೊಂದಿನ ನಾವು ಯಾವುದೋ ಒಂದು ಸಣ್ಣ ಪಾರ್ಕ್ನಲ್ಲಿ ಬಂದು ಮಾಡಿದ್ದೀವಿ ಅಂತಲ್ಲ. ಇವತ್ತಿನ ನಿರಂತರವಾಗಿ 6 ತಿಂಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ. 6 ತಿಂಗಳಿನಲ್ಲಿ 23 ವಾರ್ಡು ಸ್ವಚ್ಛತೆಯಾಗಿ ಕಾಣಬೇಕು. ಡ್ರೈನ್ಸ್ ಎಲ್ಲ ಏನಾದರೂ ಇದ್ದರೆ ಡಿಸಿಲ್ಟಿಂಗ್ ಮಾಡುವಂಥದ್ದೆಲ್ಲ ಪುರಸಭೆಯವರು ಮಾಡ್ತಾರೆ. ಆದರೂ ಕೂಡ ಎಲ್ಲ ಸಂಘ ಸಂಸ್ಥೆಯವರು, ಸಾರ್ವಜನಿಕರು ದಯವಿಟ್ಟು ನಮ್ಮ ಒಂದು ನಗರನ ಸ್ವಚ್ಛ ನಗರ ಮಾಡೋದಕ್ಕೆ ಕ್ರಮ ತಗೊಳ್ಬೇಕು. ನಿರಂತರವಾಗಿ ಮಾಡಬೇಕು. ನಾಟ್ ಇವನ್ ಒಂದೇ ದಿನ ಅಂತ ಅಲ್ಲ. ಸೊ ಅದನ್ನು ಮಾಡಿದ್ರೆ ಖಂಡಿತ ನಾವು ಕೂಡ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಕಗ್ನಿಷನ್ ತಗೋಬಹುದು. ನಮ್ಮ ನಗರ ಸ್ವಚ್ಛ ನಗರ ಅಂತ ನಾವು ಅದನ್ನು ಗಮನ ಕೊಡಬೇಕು. ಯಾಕಂದರೆ ಸ್ವಚ್ಛವಾಗಿದ್ದರೆ ನಮ್ಮ ಪರಿಸರ, ಆರೋಗ್ಯನೂ ಮೊಟ್ಟ ಮೊದಲಿಗೆ ಆರೋಗ್ಯ ಚೆನ್ನಾಗಿರ್ತದೆ. ನಾವು ಯಾವಾಗ ಅಸ್ವಚ್ಛತೆನ ಎಲ್ಲ ಕಡೆ ಮಾಡ್ತೀವಿ, ನಾವು ರಸ್ತೆಯಲ್ಲಿ ಕಸ ಎಸಿತೀವಿ ಅಥವಾ ರೋಡ್ ಮೂಲೆಯಲ್ಲಿ ಎಸಿತೀವಿ, ಆಗ ಅಲ್ಲಿ ಸೊಳ್ಳೆಗಳು ಅಥವಾ ಬೇರೆ ಬೇರೆ ಥರದ ಕ್ರಿಮಿಗಳು ಬಂದು ನಮಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಮೊದಲನೇ ಆದ್ಯತೆ ನಾವು ಸ್ವಚ್ಛತೆ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಎಲ್ಲ ಸುತ್ತಮುತ್ತ ಇರೋ ಪರಿಸರ ಕ್ಲೀನಾಗಿದ್ದರೆ ನಮ್ಮ ಎಲ್ಲ ಥರದಲ್ಲೂ ಆರೋಗ್ಯ, ಮನಸ್ಸು ಎಲ್ಲ ಥರದಲ್ಲೂ ಶುದ್ಧಿಯಾಗಿರ್ತದೆ. ಹಾಗಾಗಿ ಇವತ್ತು ಏನು ಇದೊಂದು ಕಾರ್ಯಕ್ರಮ ನಮ್ಮ ಗುಂಡ್ಲುಪೇಟೆಯಲ್ಲಿ ಹಮ್ಮಿಕೊಂಡಿದ್ದಾರೆ, ಅದು ನಿಜವಾಗ್ಲೂ ಶ್ಲಾಘಿಸಬೇಕು. ಯಾಕಂದರೆ ಜಿಲ್ಲಾಧಿಕಾರಿಗಳು ಮೈಸೂರಲ್ಲಿ ಕಮಿಷನರ್ ಆಗಿದ್ದರಿಂದ ಮೈಸೂರು ಮಹಾನಗರ ಪಾಲಿಕೆ ಅವರು ಅಲ್ಲಿ ಮಾಡಿರೋಂಥ ಕೆಲಸ ನಮ್ಮ ಇಡೀ ದೇಶ ಮೈಸೂರು ಸ್ವಚ್ಛ ನಗರಿಯಾಗಿ ಅವರು ಇದ್ದಂಥ ಸಮಯದಲ್ಲಿ ಗುರುತಿಸಿದ್ದಾರೆ.
ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಬಂದಿದೆ. ಸೊ ಹಾಗಾಗಿ ಗುಂಡ್ಲುಪೇಟೆನೂ ಕೂಡ ವಿಶೇಷವಾದ ಒಂದು ಅವರು ಆಸಕ್ತಿ ವಹಿಸಿ ಇವತ್ತು ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿ ಟೌನು ಕ್ಲೀನಾಗಿರಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ನಾನು ಹೇಳೋದೇನು ಅಂದರೆ ಯಾವತ್ತು ನಾವು ಫಸ್ಟು ನನ್ನ ಪ್ರಕಾರ ನಾನು ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡ್ ನೋಡಿದಂಗೆ ಕಳೆದ 5-6 ವರ್ಷದಿಂದ ಸ್ವಚ್ಛವಾಗಿಟ್ಬಿಟ್ರೆ ಇದಕ್ಕೆ ಅಭಿವೃದ್ಧಿ ಅನ್ನೋ ಪ್ರಶ್ನೆ ಬರಲ್ಲ. ಯಾಕೆಂದರೆ ರಸ್ತೆಗಳಾಗಿದ್ದಾವೆ, ಕೆಲವು ಕಡೆ ಬಿಲ್ಡಿಂಗ್ಗಳು ಚೆನ್ನಾಗಿದ್ದಾವೆ. ಏನು ಅಂದರೆ ಸುತ್ತ ಪರಿಸರ ಚೆನ್ನಾಗಿಟ್ಕೊಂಡ್ರೆ ಗಿಡ ಗಂಟೆಗಳು ವೇಸ್ಟ್ ಆಗಿರೋಂಥವ್ನ ಬೆಳೆದಂಗೆ ಪಾರ್ಥಿನ ಥರದವನ್ನೆಲ್ಲ ಅಲ್ಲಲ್ಲೇ ನೋಡ್ಕೊಂಡು ಕಟ್ ಮಾಡ್ಕೊತಾ ಹೋದರೆ ಸ್ವಯಂ ಪ್ರೇರಿತರಾಗಿರ್ಬೇಕು. ಯಾಕಂದರೆ ಇದಕ್ಕೆ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಡಿಪೆಂಡ್ ಆದಷ್ಟು ನೀವು ಅವ್ರು ಬಂದ್ ಮಾಡಲಿ ಅನ್ನೋದು, ಅವ್ರು ನಮ್ಮ ಬಂದ್ ಮಾಡಲಿ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಂತ ಇಚ್ಛೆಯಿಂದ ನಾವು ನಮ್ಮ ಪರಿಸರನ ಕ್ಲೀನಾಗಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಥರ ಚೆನ್ನಾಗಿರ್ತದೆ. ನಮ್ಮ ಪಟ್ಟಣ ನೋಡೋಕ್ಕೆ ಭಾರಿ ಸುಂದರವಾಗಿ ಕಾಣಿಸ್ತದೆ. ಯಾಕಂದರೆ ಇವತ್ತು ನೋಡ್ತಿದ್ದೀರಿ ನಮ್ಮ ಹೈವೇ ಇರ್ಬೋದು, ಒಳಗಡೆ ಪಟ್ಟಣದ ರೋಡ್ಗಳಿರ್ಬೋದು, ಎಲ್ಲ ಚೆನ್ನಾಗಿದೆ. ಸೊ ದಯವಿಟ್ಟು ಮುಂದಿನ ದಿನಗಳ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂದರೆ ನಮಗೂ ಟೌನ್ ಕ್ಲೀನಾಗಿದ್ದಾಗ ಇನ್ನೂ ಹೆಚ್ಚು ಆಸಕ್ತಿ ಬಂದು ಅಭಿವೃದ್ಧಿ ಮಾಡೋಕ್ಕೆ ಅವಕಾಶಗಳಾಗ್ತದೆ. ಮೇಡಮ್ ಅವ್ರು ಮಾತಾಡ್ತಾ ಹೇಳ್ದಂಗೆ ಸ್ವಯಂ ಪ್ರೇರಿತರಾಗಿರಬೇಕು. ಯಾಕಂದರೆ ಇದರಿಂದ ಯಾವುದೇ ಥರದ ಬೇರೆ ಉದ್ದೇಶಗಳಿದೆ. ನಮ್ಮ ಪರಿಸರ ಅನ್ನೋದನ್ನ ನಾವು ಮನಗಂಡು ನಮ್ಮ ಇದ್ರ ಹಿತಾಸಕ್ತಿಯಿಂದ ನಾವು ಚೆನ್ನಾಗಿಟ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ಲೀನಾಗಿ ಮಾಡೋಕ್ಕೆ ಏನೇನು ನಮ್ಮ ಕಡೆಯಿಂದ ನಾವು, ಯಾಕೆಂದರೆ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ, ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಯಾಕಂದರೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ ಅಥವಾ ನೀವುಗಳೇ ಮಾಡೋಕ್ಕಾಗಲ್ಲ. ನೀವು ಸಲಹೆಗಳು ಕೊಡ್ಬೋದು ಪುರಸಭೆಗೆ, ಇಲ್ಲಿ ಕಸ ತುಂಬಿದೆ